ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಆತ್ಮೀಯ ವೀಕ್ಷಕರಿಗೆ ಸಂತೋಷ್ ಭಟ್ ಮಾಡುವ ನಮಸ್ಕಾರಗಳು. ಆತ್ಮೀಯ ವೀಕ್ಷಕರೇ, ನಮ್ಮ ಈ ಒಂದು ಕನ್ನಡ ಆಸ್ಟ್ರೋ ಮೀಡಿಯಾ ಮುಖಾಂತರ ತಮ್ಮೆಲ್ಲರಿಗೂ ಕೂಡ ಬಹಳ ಅದ್ಭುತವಾಗಿರ್ತಕ್ಕಂಥ ಹಾಗೂ ಅತಿ ಪುರಾತನವಾಗಿರ್ತಕ್ಕಂಥ ವಿಚಾರಗಳನ್ನ ತಿಳಿಸ್ತಾ ಬಂದಿದ್ದೀವಿ. ಅದರಲ್ಲಿ ನಾನಾ ರೀತಿಯ ದೈವಗಳು, ದೈವಶಕ್ತಿಗಳ ಒಂದು ಮಂತ್ರ, ಜಪ, ತಂತ್ರ, ಇದ್ರ ಬಗ್ಗೆ ಎಲ್ಲ ಮಾತಾಡ್ತಾ ಬಂದಿದ್ದೀವಿ. ಇವತ್ತು ನಾವು 8 ಜನ ಭೈರವರು, ಅಷ್ಟಭೈರವ ಅಂಥೇಳಿ ಕರಿತೀವಿ. ಯಾವುದ್ಯಾವುದು ಅಷ್ಟಭೈರವ ಅಂದರೆ ಅಷ್ಟಾಂಗ ಭೈರವ, ರುರುಭೈರವ, ಚಂಡಭೈರವ, ಕ್ರೋಧ ಭೈರವ, ಉನ್ಮತ್ತ ಭೈರವ, ಕಪಾಲ ಭೈರವ, ಭೀಷಣ ಭೈರವ, ಸಂಹಾರ ಭೈರವ ಅಂತಕ್ಕಂಥ 8 ಜನ ಭೈರವರು. ಬಾಲ್ಯಾವಸ್ಥೆ, ಕೌಮಾರ್ಯಾವಸ್ಥೆ, ಯೌವನಾವಸ್ಥೆಯಲ್ಲಿರ್ತಕ್ಕಂಥ ಭೈರವರು. ಈ ಒಂದು ಭೈರವರ ಒಂದು ವಿಶೇಷವಾಗಿರ್ತಕ್ಕಂಥ ಶಕ್ತಿ ಶಿವಶಕ್ತಿ, ಶಿವನ ಒಂದು ಗಣಗಳು ಅಥವಾ ಅಂಶ ಅಂಥೇಳಿ ನಾವು ಕರಿಬೋದು ಭೈರವರನ್ನ. ಈ ಭೈರವರಲ್ಲಿ ಎಂಥ ಒಂದು ಶಕ್ತಿ ಇರುತ್ತೆ ಅಂತ ಹೇಳಿದ್ರೆ, ಇಡೀ ಕಾಲವನ್ನೇ ತಮ್ಮ ಒಂದು ಸುಪರ್ದಿಯಲ್ಲಿ ಇಟ್ಕೊಂಡು ಜನಗಳ ಸ್ಥಿತಿ, ಲಯ ಹಾಗೂ ಸೃಷ್ಟಿಯ ಒಂದು ವಿಚಾರದಲ್ಲಿ ಬಹಳ ಒಂದು ವಿಶೇಷವಾಗಿರ್ತಕ್ಕಂಥ ಶಕ್ತಿ ಈ ಒಂದು ಭೈರವರಲ್ಲಿ ಇರುತ್ತೆ. ಹಾಗಾಗಿ ನಾವು ಈ ಭೈರವರನ್ನ ಆರಾಧನೆ ಮಾಡೋದರಿಂದ, ಭೈರವ ಸಿದ್ಧಿಯನ್ನು ಮಾಡೋದರಿಂದ, ಭೈರವರಿಗೆ ಬೇಕಾಗಿರ್ತಕ್ಕಂಥ ನೈವೇದ್ಯವನ್ನು ಕೊಟ್ಟು ಆ ಒಂದು ಭೈರವರನ್ನ ಪೂಜೆ ಮಾಡೋದರಿಂದ ಮನೆಯಲ್ಲಿ, ನಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ, ನಮ್ಮ ಉದ್ಯೋಗದಲ್ಲಿ, ನಮ್ಮ ಒಂದು ವಿದ್ಯೆಯಲ್ಲಿ, ನಮ್ಮ ಬುದ್ಧಿಯಲ್ಲಿ, ಪ್ರತಿಯೊಂದರಲ್ಲೂ ಕೂಡ ವಿಶೇಷವಾಗಿರ್ತಕ್ಕಂಥ ಒಂದು ಅನುಕೂಲ ಅಂತಕ್ಕಂಥದ್ದಾಗತ್ತೆ. ಈ ಅಷ್ಟಭೈರವ ಸಿದ್ಧಿ ಏನಾಗುತ್ತೆ ಅಂತ ಹೇಳಿದ್ರೆ, ಅಷ್ಟ ಐಶ್ವರ್ಯಗಳನ್ನ ಕೊಡುವಂಥ ದೇವರು ಅಷ್ಟಭೈರವ ಸಿದ್ಧಿ. ಐಶ್ವರ್ಯ ಅಂತಕ್ಕಂಥದ್ದು ನಮ್ಮ ಆರೋಗ್ಯ ಇರ್ಬೋದು, ವಿದ್ಯೆ ಇರ್ಬೋದು, ಬುದ್ಧಿ ಇರ್ಬೋದು, ಐಶ್ವರ್ಯ ಇರ್ಬೋದು. ಐಶ್ವರ್ಯದಲ್ಲಿ ನಮಗೆ ಪೂರ್ವಾರ್ಜಿತವಾಗಿ ಬರುವಂಥ ಐಶ್ವರ್ಯ ಇರ್ಬೋದು, ಭೂಮಿಯಲ್ಲಿ ಸಿಗುವಂಥ ಐಶ್ವರ್ಯ ಇರ್ಬೋದು, ಅಥವಾ ನಮ್ಮ ಅದೃಷ್ಟಕ್ಕೆ ಬರುವಂಥ ಐಶ್ವರ್ಯ ಇರ್ಬೋದು. ಈ ಥರ ಐಶ್ವರ್ಯ ಪ್ರಾಪ್ತಿಗೋಸ್ಕರ, ನಮ್ಮ ಆರೋಗ್ಯಕ್ಕೋಸ್ಕರ, ನಮ್ಗೆ ಎಂದೆಂಥದ್ದೋ ಕಾಯಿಲೆ ಇದೆ, ಅದು ತುಂಬ ಒಂದು ಮೇಲ್ಮಟ್ಟಕ್ಕೆ ಹೋಗ್ತಾ ಇದೆ ಅಂದರೆ ಅದನ್ನು ಒಂದು ಕಂಟ್ರೋಲ್ ಮಾಡಿ ಆ ಒಂದು ಕಾಯಿಲೆನೇ ಇಲ್ದಂಗೆ ಮಾಡುವಂಥ ಶಕ್ತಿ ಭೈರವನಿಗಿದೆ. ಹಾಗಾಗಿ ಭೈರವನ ಒಂದು ಆರಾಧನೆ ಸಿದ್ಧಿ ಮಾಡೋದ್ರಿಂದ ಆ ಭೈರವ ಶಕ್ತಿ ಅಂತಕ್ಕಂಥದ್ದು ನಿಮ್ಮ ಮುಂದೆ ಬಂದು ನಿಲ್ಲುತ್ತೆ. ನಿಮ್ಮ ಮುಂದೆ ಬಂದು ನಿಂತು ನೀವು ಕೇಳಿರ್ತಕ್ಕಂಥ ವರವನ್ನು ಕೊಡುವಂಥ ಶಕ್ತಿ ಭೈರವನಿಗಿದೆ. ಅದರಲ್ಲೂ ಕೂಡ ಕಾಲಭೈರವ ಅಂತಕ್ಕಂಥದ್ದು ಬಹಳ ಎಕ್ಸ್ಟ್ರೀಮ್ ಲೆವೆಲಲ್ಲಿರ್ತಕ್ಕಂಥ ಶಕ್ತಿ. ನಾನು ಹಲವಾರು ಜನಗಳಿಗೆ ಕುಜದೋಷ ಇದ್ದಾಗ, ಅಥವಾ ಬಹಳ ಕಷ್ಟ, ನಮಗೆ ಜೀವನ ನಡೆಸೋಕ್ಕೆ ಆಗಲ್ಲ ಅಂತಕ್ಕಂಥ ಪರಿಸ್ಥಿತಿಯಲ್ಲಿ, ನಮ್ಗೆ ಒಳ್ಳೆ ಉದ್ಯೋಗ ಸಿಗಬೇಕು ಅಂದಾಗ ಈ ಒಂದು ಭೈರವನ ಆರಾಧನೆಯನ್ನು ಮಾಡಿ ಅಂತ ಹೇಳ್ತೀನಿ. ಅದರಲ್ಲೂ ಕೂಡ ಒಂದು ಅದ್ಭುತವಾಗಿರ್ತಕ್ಕಂಥ ದೇವಾಲಯ, ತಮಿಳುನಾಡಲ್ಲಿ ಇರ್ತಕ್ಕಂಥ ದೇವಾಲಯ ಭೈರವನ ದೇವಾಲಯ. 1200 ವರ್ಷಕ್ಕಿಂತ ಹಳೆಯದಾಗಿರ್ತಕ್ಕಂಥ ದೇವಾಲಯ ಇದು. ಯಾವುದಪ್ಪ ಅಂದರೆ ಆದ್ಯಮಾನ್ ಕೋಟೈ ಅಂತಕ್ಕಂಥ ಒಂದು ಸ್ಥಳದಲ್ಲಿ ಇರ್ತಕ್ಕಂಥ ಕಾಲಭೈರವ ಸ್ವಾಮಿಯ ದೇವಸ್ಥಾನ. ಕೃಷ್ಣಗಿರಿಯಿಂದ ಹಾಗೆ ಮುಂದೆ ಹೋಗ್ತಾ ಆ ರೂಟಲ್ಲಿ ಒಳಗಡೆ ಕಾಲಭೈರವನ ಒಂದು ದೇವಸ್ಥಾನ ರೋಡ್ಗೆ ನಿಮಗೆ ಸಿಗುತ್ತೆ. ಅಲ್ಲಿ ಹೋಗಿ ಅಷ್ಟಮಿಯ ದಿವಸ, ಅಮಾವಾಸ್ಯೆ ದಿವಸ ಅಥವಾ ಹುಣ್ಣಿಮೆ ದಿವಸದಲ್ಲಿ ಹೋಗಿ ಅಲ್ಲೇ ಕುಂಬಳಕಾಯಿ ದೀಪ ಸಿಗ್ತಾ ಇರುತ್ತೆ. ಬಹಳ ಕಡಿಮೆ ಬೆಲೆಗೆ ಸಿಗುವಂಥ ಒಂದು ವಸ್ತು ಅದು ಕುಂಬಳಕಾಯಿ ದೀಪ. ಅವರೇ ಎಲ್ಲ ರೆಡಿ ಮಾಡಿ ಬೆಂಕಿ ಪಟ್ಟಣ ಕೂಡ ಕೊಟ್ಬಿಡ್ತಾರೆ ಕೈಗೆ. ನೀವು ತಗೊಂಡೋಗಿ ಆ ಭೈರವ ದೇವಾಲಯ ಏನಿದೆ ಅದರ ಹಿಂಭಾಗದಲ್ಲಿ ಭೈರವನ ಒಂದು ಮೂರ್ತಿ, ಕಾಲಭೈರವನ ಒಂದು ಪ್ರತಿಮೆ ಇದೆ. ಯಾವ ರೂಪದಲ್ಲಿ ಇದ್ದಾನೆ ಅಂತ ಹೇಳಿದ್ರೆ
ಆದಿಶೇಷ 7 ಎಡೆಯ ಒಂದು ಸರ್ಪದ ಒಂದು ತಲೆ, ದೇಹ ಎಲ್ಲ ಮನುಷ್ಯನ ದೇಹ, ಆ ಥರ ಇರತಕ್ಕಂಥ ಭೈರವನ ರೂಪ. ಆ ಭೈರವನ ರೂಪಕ್ಕೆ ಈ ಕುಂಬಳಕಾಯಿ ದೀಪವನ್ನು ಆರತಿ ಮಾಡಿ ಚೆನ್ನಾಗಿ ಮನಸ್ಸಿನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಆ ದೀಪವನ್ನು ಅಲ್ಲಿಟ್ಟು ಒಂದು ಕುಂಬಳಕಾಯಿ ದೃಷ್ಟಿಯನ್ನು ತೆಗೆದು ಹೊಡೆದು ಭೈರವನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಭೈರವನಿಗೆ ಮನಸೋ ಇಚ್ಛೆ ಪ್ರಾರ್ಥನೆಯನ್ನು ಮಾಡಿಕೊಂಡು ಆ ದೇವಸ್ಥಾನಕ್ಕೆ ಒಂದು 3 ಪ್ರದಕ್ಷಿಣೆಯನ್ನು ತಿರುಗಿ ನಮಸ್ಕಾರವನ್ನು ಮಾಡಿ ಅಲ್ಲಿ ಕೊಡುವಂಥ ಆ ವಿಭೂತಿ ಪ್ರಸಾದವನ್ನು ತಗೊಂಡು ನೀವು ಮನೆಗೆ ಬಂದುಬಿಟ್ರೆ ನಿಮ್ಮ ಜೀವನದಲ್ಲಿ ಇರುವಂತಹ ಕಷ್ಟ ಕಾರ್ಪಣ್ಯಗಳು ಎಲ್ಲವೂ ಹೋಗ್ಬಿಡುತ್ತೆ. ಅದರಲ್ಲೂ ಕೂಡ ಈ ಭೈರವ ಸಿದ್ಧಿ ಅಂತಕ್ಕಂಥದ್ದು ಬಹಳ ಒಂದು ದೊಡ್ಡ ಸಿದ್ಧಿ. ಅದರಲ್ಲಿ ಈ ಅಷ್ಟಾಂಗ ಭೈರವ ಸಿದ್ಧಿ ಮಾಡ್ತಾಯಿದ್ರೆ ಆ ಭೈರವನೇ ಎದುರುಗಡೆ ಬಂದುಬಿಡ್ತಾನೆ, ಅಷ್ಟು ಪವರ್ಫುಲ್ಲಾಗಿದೆ. ಈ ಕಾಲಭೈರವನಿಗೆ ವಿಶೇಷವಾಗಿರ್ತಕ್ಕಂಥ ಒಂದು ಆಹಾರ ಅಂತ ಹೇಳಿದರೆ ಮದ್ಯ ಮತ್ತು ಬಂಗಿ ಸೊಪ್ಪು ಅಂತ ಹೇಳ್ತೀವಿ. ಅದನ್ನು ಕೊಟ್ಟು ಆರಾಧನೆಯನ್ನು ಮಾಡುವಂಥದ್ದು, ಪೂಜೆಯನ್ನು ಮಾಡುವಂಥದ್ದು ಇರುತ್ತೆ. ಆದರೆ ನಾವು ಸಾತ್ವಿಕರಾದ್ರಿಂದ ಈ ಅಷ್ಟಾಂಗ ಭೈರವ ಸಿದ್ಧಿ ಸಾಧನೆಯನ್ನು ಮಾಡಿದಾಗ ಭೈರವನೇ ಪ್ರತ್ಯಕ್ಷವಾಗಿ ಬಂದು ನಮಗೆ ವಿಶೇಷವಾಗಿರ್ತಕ್ಕಂಥ ಆಶೀರ್ವಾದವನ್ನು ಮಾಡುವಂತಹ ಮಹಾ ಒಂದು ಶಕ್ತಿ ಯಾವುದು ಅಂದರೆ ಭೈರವ ಶಕ್ತಿ. ಈ ಅಷ್ಟಾಂಗ ಭೈರವ ಸಿದ್ಧಿ ಸಾಧನೆ ನೀವೇ ತಗೊಂಡು ಮಾಡುವಂಥದ್ದಲ್ಲ. ಅದಕ್ಕೆ ಕೆಲವು ನಮಸ್ಕಾರಗಳ ರೀತಿ ಇದೆ, ಕೆಲವು ಪೂಜಾ ಕ್ರಮಗಳಿದೆ, ಮತ್ತು ಕೂತ್ಕೊಳ್ಳೋಂಥ ರೀತಿ ಇದೆ, ಯಾವ ದಿಕ್ಕಿನಲ್ಲಿ ಎಲ್ಲಿ ಕೂತ್ಕೋಬೇಕು ಅಂತಕ್ಕಂಥದ್ದಿದೆ. ಇದು ಬಹಳ ದೊಡ್ಡ ಸಿದ್ಧಿ ಸಾಧನೆ. ಇದರ ಬಗ್ಗೆ ಸಂಪೂರ್ಣ ವಿವರ ನಿಮ್ಗೆ ಬೇಕು ಅಂದರೆ ನಮ್ಮ ಒಂದು ಕಚೇರಿಗೆ ಭೇಟಿ ಮಾಡಿ ಬಂದು ಅಷ್ಟಾಂಗ ಭೈರವ ಸಿದ್ಧಿ ಸಾಧನೆ ಬೇಕು ಅಂತ ಕೇಳಿ ಕೊಡ್ತೀವಿ. ಆ ಸಿದ್ಧಿ ಸಾಧನೆಯನ್ನು ತಗೊಂಡು ಅದರ ಕ್ರಮವನ್ನು ತಿಳ್ಕೊಂಡು ಸಾಧನೆಯನ್ನು ಪ್ರಾರಂಭ ಮಾಡಿ ನಿಮಗೆ ನಿಮ್ಮ ಮುಂದೆ ಭೈರವನು ಪ್ರತ್ಯಕ್ಷನಾಗಿ ನಿಮಗೆ ಬೇಕಾಗಿರ್ತಕ್ಕಂಥ ಒಂದು ಅನುಕೂಲವನ್ನು ಮಾಡಿಕೊಡ್ತಾನೆ. ನಮಸ್ಕಾರ.